Hello my dear students, welcome back to Learn Easily channel. What I found in my pocket, essay by G.K. Chesterton. ಈ ಒಂದು ವಿಡಿಯೋದಲ್ಲಿ ವಾಟ್ ಐ ಫೌಂಡ್ ಇನ್ ಮೈ ಪಾಕೆಟ್ ಈ ಒಂದು ಎಸ್ಸೆ ಪ್ರಬಂಧದ ಕನ್ನಡದ ಸರಳ ಸಾರಾಂಶವನ್ನು ನಾವು ಡಿಸ್ಕಸ್ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಸಾರಾಂಶವನ್ನು ಸಂಪೂರ್ಣವಾಗಿ ಕೇಳಿ ನಂತರ ಇಂಗ್ಲೀಷ್ ಸಮರಿ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ನೀವು ಫಸ್ಟ್ ಟೈಮ್ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಾಟ್ ಐ ಫೌಂಡ್ ಇನ್ ಮೈ ಪಾಕೆಟ್ ಇದು G.K. ಚೆಸ್ಟರ್ಟನ್ ರವರ ಒಂದು ಎಸ್ಸೆ ಆಗಿರುತ್ತೆ. ನನ್ನ ಜೇಬಿನಲ್ಲಿ ನಾನು ಕಂಡದ್ದು. ಈ ಪ್ರಬಂಧವು ಸಾಮಾನ್ಯ ವಸ್ತುಗಳ ಒಂದು ಮಹತ್ವ ಮತ್ತು ಒಬ್ಬ ವ್ಯಕ್ತಿ ಬೇಸರಗೊಂಡ ಮನಸ್ಸಿನ ಕಲ್ಪನಾ ಶಕ್ತಿಯ ಬಗ್ಗೆ ಒಂದು ವಿಚಿತ್ರವಾದಂತಹ ಒಂದು ಪ್ರತಿಬಿಂಬದ ಪ್ರಬಂಧವಾಗಿರುತ್ತೆ. ಈ ಪ್ರಬಂಧವು ಮನಸ್ಸಿನ ಒಂದು ಫಿಲಾಸಫಿಕಲ್ ಅಂದರೆ ಒಂದು ತಾತ್ವಿಕ ವಿಚಾರಣೆ ಮತ್ತು ಒಂದು ಹಾಸ್ಯದ ಕಥೆಯೊಂದಿಗೆ ಪ್ರಾರಂಭ ಆಗುತ್ತೆ. ಈ ಕಥೆಯನ್ನು ಅಥವಾ ಈ ಒಂದು ಎಸ್ಸೆಯನ್ನು ಬರೆದಿರ್ತಕ್ಕಂತಹ G.K. ಚೆಸ್ಟರ್ಟನ್ ರವರು ಸ್ವಂತ ಜೇಬನ್ನು ತಾವೇ ಕದಿಯುವ ಒಂದು ರೀತಿಯ ವಿಚಿತ್ರವಾದ ಅನುಭವದ ಒಂದು ನಿರೂಪಣೆಯನ್ನು ಇಲ್ಲಿ ನೀಡ್ತಾ ಹೋಗ್ತಾರೆ. ಮೊದಲಿಗೆ ಈ ಒಂದು ಎಸ್ಸೆ ಅಂತಕ್ಕಂಥದ್ದು ಆ ನಿರೂಪಕರು ಒಬ್ಬ ವ್ಯಕ್ತಿಯನ್ನು ಬೇಟೆ ಮಾಡಿಕೊಂಡ ಒಂದು ನೆನಪಿನೊಂದಿಗೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ನಿರೂಪಕರಾಗಿರ್ತಕ್ಕಂತಹ G.K. ಚೆಸ್ಟರ್ಟನ್ ರವರು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿರ್ತಾರೆ. ಅಸ್ಟ್ರಕನ್ ಕೋಟ್ ಮತ್ತು ಅದಕ್ಕೆ ಆ ವ್ಯಕ್ತಿ ಹೇಗಿರ್ತಾನೆ, ಒಂದು ಅಸ್ಟ್ರಕನ್ ಕೋಟನ್ನು ಹಾಕ್ಕೊಂಡಿರ್ತಾನೆ. ಆ ಕೋಟ್ಗೆ ತಕ್ಕಂತೆ ಆತನಿಗೆ ಒಂದು ರೀತಿಯ ಸುರುಳಿಯ ಆಕಾರದ ಮೀಸೆಯನ್ನು ಹೊಂದಿರ್ತಾನೆ. ಆತ ಒಂದು ಎಂಪೈರನ್ನು ಕನ್ಸ್ಟ್ರಕ್ಟ್ ಮಾಡುವ, ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡುವ ವ್ಯಕ್ತಿಯ ಹಾಗೆ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಆತ ಈ ಒಂದು ಚೆಸ್ಟರ್ಟನ್ ರವರನ್ನು ಕುರಿತು ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮನುಷ್ಯ ತನ್ನ ಕೈಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡು ಸುತ್ತಾಡಿದರೆ ಆತ ಮುಂದುವರಿಯಲು ಸಾಧ್ಯ ಇಲ್ಲ ಅಂತ ಒಂದು ತಿರಸ್ಕಾರದಿಂದ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ಈ ನಮ್ಮ ಚೆಸ್ಟರ್ಟನ್ ಪೊಯೆಟ್ರವರು ಅವರು ಏನು ಹೇಳ್ತಾರಪ್ಪ ಅಂದರೆ, ಹಾಗಾದರೆ ಈ ಒಂದು ಅವರ ಕೈಗಳನ್ನು ಅವರ ಜೇಬಿನಲ್ಲಿ ಇಟ್ಕೊಳ್ಳೋ ಬದಲು ಅವರು ಬೇರೆ ಜನರ ಜೇಬಿನಲ್ಲಿ ಅವರ ಕೈಯನ್ನು ಇಟ್ಕೊಂಡ್ರೆ ಯಶಸ್ಸು ಸಾಧಿಸಬಹುದಾ ಅಂತ ಒಂದು ರೀತಿ ಪ್ರಶ್ನೆ ಕೇಳ್ತಾರೆ. ಆಗ ಆ ವ್ಯಕ್ತಿ ಮತ್ತು ಚೆಸ್ಟರ್ಟನ್ ರವರ ಮಧ್ಯೆ ಒಂದು ರೀತಿಯ ನೈತಿಕ ವಿಕಾಸದ ಬಗ್ಗೆ ಒಂದು ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಆ ರೀತಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ನಂತರ ಈ ನಮ್ಮ ಚೆಸ್ಟರ್ಟನ್ ನಿರೂಪಕರು ತಮ್ಮ ಕೈಗಳನ್ನೇ ತಮ್ಮದೇ ಜೇಬಿನಲ್ಲಿ ಇಟ್ಟುಕೊಂಡಾಗ ಆ ಘಟನೆ ಮತ್ತೆ ಅವರಿಗೆ ಮನಸ್ಸಿನಲ್ಲಿ ಮೂಡುತ್ತೆ. ಅವರು ತಮ್ಮ ಜೇಬಿನೊಳಗಿನಿಂದ ತಮ್ಮ ಸಂಬಂಧವನ್ನು ಒಂದು ಭಕ್ತಿಯ ಅಜ್ಞಾನ ಅಂತ ವಿವರಿಸ್ತಾರೆ. ಒಮ್ಮೆ ಒಂದು ವಸ್ತುವು ಆ ಅಜ್ಞಾನದ ಪಾತಾಳಕ್ಕೆ ಜಾರಿದರೆ, ಅಂದರೆ ನಮ್ಮ ಜೇಬಿನೊಳಗೆ ಹೊರಟು ಹೋದರೆ ಅವರು ಅದನ್ನು ಸಂಪೂರ್ಣವಾಗಿ ಮರೆತು ಬಿಡೋದ್ರಿಂದ ಅದನ್ನು ಒಂದು ದುಃಖದ ವರ್ಜಿಲಿಯನ್ ವಿಧಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಜೇಬಿನೊಳಗೆ ಇಟ್ಟಿರ್ತಕ್ಕಂಥ ವಸ್ತುವನ್ನು ನಾವು ಮರೆತು ಬಿಟ್ಟರೆ ಅದು ಒಂದು ರೀತಿ ವಿದಾಯ, ಅದು ಒಂದು ವರ್ಜಿಲಿಯನ್ ವಿದಾಯ ಅಂತ ಹೇಳಿ ಅವರು ಹೇಳ್ತಾರೆ. ಆದ್ದರಿಂದ ತಮ್ಮದೇ ಜೇಬುಗಳನ್ನು ಖಾಲಿ ಮಾಡುವ ಒಂದು ಕ್ರಿಯೆಯನ್ನು ಕಳ್ಳತನಕ್ಕೆ ಸಮಾನವಾಗಿದೆ ಅಂತ ಅವರು ಹೇಳ್ತಾರೆ. ಇಲ್ಲಿ ನಮ್ಮ ಚೆಸ್ಟರ್ಟನ್ ರವರು ಒಂದು ಕಳ್ಳ ಅಥವಾ ಒಂದು ಉದ್ವಿಗ್ನವಾದಂತಹ ನಡುಗುವ ಭಾವನೆಗಳನ್ನು ಒಂದನ್ನು ನಮ್ಮ ಜೇಬಿನಲ್ಲಿ ನಾವು ಕದಿಯೋದರಲ್ಲಿ ನೀಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಒಂದು ಅಜ್ಞಾನ ಮತ್ತು ಆಳವಾದ ಕುತೂಹಲ ತಮ್ಮ ಜೇಬುಗಳನ್ನು ನಾವು ಜೇಬಿನೊಳಗೆ ಆಗ್ತಕ್ಕಂಥ ವಸ್ತುಗಳಿಗೆ ಹೋಲಿಸ್ತಾ ಹೇಳ್ತಾರೆ. ಅಂದರೆ ತಮ್ಮ ಜೇಬನ್ನು ಒಂದು ಸಮುದ್ರಕ್ಕೆ ಹೋಲಿಸ್ತಾರೆ. ಕೊನೆಯ ದಿನ ಸಮುದ್ರವು ತನ್ನ ಒಡಲಿನಲ್ಲಿ ಸತ್ತವರನ್ನು ಹಿಂತಿರುಗಿಸುವಂತೆ ಅಸಾಮಾನ್ಯ ವಸ್ತುಗಳು ನಮ್ಮ ಜೇಬಿನೊಳಗಿನಿಂದ ಹೊರಗಡೆ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಎಸ್ಸೆಯನ್ನು ಮುಂದುವರಿಸ್ತಾರೆ. ಅವರು ತಮ್ಮ ಜೇಬುಗಳನ್ನು ಖಾಲಿ ಮಾಡಲು ಕಾರಣವಾದಂಥ ಒಂದು ಘಟನೆಯ ಬಗ್ಗೆ ಹೇಳ್ತಾರೆ. ಇಲ್ಲಿ ನಿರೂಪಕರು ಚೆಸ್ಟರ್ಟನ್ ರವರು ಒಂದು ರೈಲು ಪ್ರಯಾಣದ ಸಮಯದಲ್ಲಿ ಒಂದು ಮೂರನೆಯ ಒಂದು ಬೋಗಿಯಲ್ಲಿ, ಅಂದರೆ ಮೂರನೇ ಸ್ಟ್ಯಾಂಡರ್ಡ್ ಅಂತ ಏನು ಕೇಳ್ತೀವಿ, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತಕ್ಕಂಥ ಒಂದು ಟ್ರೈನ್ನಲ್ಲಿ ಸಂಭವಿಸಿದಂತಹ ಒಂದು ಘಟನೆಯ ಬಗ್ಗೆ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಅವರು ಪ್ರಯಾಣ ನಡೆಸಿರ್ತಕ್ಕಂತಹ ದಿನ ಒಂದು ರೀತಿಯಾಗಿ ಸಂಪೂರ್ಣ ಬಣ್ಣರಹಿತವಾದ ದಿನ, ಅಂದರೆ ಮಳೆಯ ವಾತಾವರಣ ಇದೆ, ಭೂಮಿ ಆಕಾಶ ಎಲ್ಲವೂ ಸಹ ಒಂದೇ ರೀತಿಯ ಬಣ್ಣದಲ್ಲಿ ಅವರಿತ್ತು. ಇಲ್ಲಿ ಚೆಸ್ಟರ್ಟನ್ ರವರು ನಾನು ಯಾವುದೇ ರೀತಿ
ಒಂದು ರೀತಿ ಡಿಸ್ಟರ್ಬ್ ಆಗಲಿಲ್ಲ. ನಾನು ಆ ಕೋಚ್ನೊಳಗೆ ಕೂತಿದ್ದೆ. ನನ್ನ ಹತ್ರ ಯಾವುದೇ ಪುಸ್ತಕಗಳಾಗಲಿ, ನ್ಯೂಸ್ ಪೇಪರ್ ಆಗಲಿ, ಪೆನ್ಸಿಲ್ ಆಗಲಿ, ಕಾಗದವು ಏನು ಸಹ ನನ್ನ ಜೊತೆ ಇರಲಿಲ್ಲ. ಸಾಮಾನ್ಯವಾಗಿ ಅವೇನಾದರೂ ನನ್ನ ಜೊತೆ ಇದ್ದಿದ್ರೆ ನಾನು ಮಾನಸಿಕವಾಗಿ ಒಂದು ರೀತಿ ಜಾಣನಾಗಿ ನನ್ನನ್ನು ಏನಾದರೂ ಒಂದು ಬರೆಯೋದ್ರಲ್ಲಿ ನಾನು ತೊಡಗ್ತಾ ಇದ್ದೆ. ಆದರೆ ನನಗೆ ಅಲ್ಲಿ ಏನೂ ಇರಲಿಲ್ಲ. ಆ ರೈಲಿನ ಗೋಡೆಗಳ ಮೇಲೆ ಯಾವುದೇ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ಸಹ ಇರಲಿಲ್ಲ. ಉದಾಹರಣೆಗೆ ಅಲ್ಲೇನಾದರೂ ಅಡ್ವರ್ಟೈಸ್ಮೆಂಟ್ ಸನ್ಲೈಟ್ ಸೋಪ್ ಎಂಬ ಪದ ನೋಡಿದರೂ ಆ ಸೋಪಿನ ವಿಷಯ ಪರಿಗಣಿಸುವ ಮೊದಲು ಅವರು ಸೂರ್ಯ ಪೂಜೆ, ಅಪೋಲದ ಅಂಶಗಳನ್ನು ಅವರು ನೆನಪಿಸ್ಕೊಳ್ತಾ ಇದ್ರು. ಅಂದರೆ ಅಲ್ಲಿ ಯಾವುದೇ ರೀತಿ ಅವರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇರಲಿಲ್ಲ. ಆ ಬೋಗಿಯೊಳಗೆ ಒಂದು ಖಾಲಿ ಮರ ಮತ್ತು ಹೊರಗೆ ಒಂದು ರೀತಿ ಆ ಕುರ್ಚಿಗಳನ್ನು ಮಾಡಿದ್ರು. ಅದನ್ನು ನೋಡ್ತಾ ಇದ್ದಾಗ ಅವರಿಗೆ ಒಂದು ಕಲ್ಪನೆ ಬಂತು. ಆ ಬೋಗಿ ಗೋಡೆಗಳ ಮೇಲೆ ಕೀಲಿಗಳು ಮತ್ತು ಮರದಿಂದ ಮಾಡಿರ್ತಕ್ಕಂಥ ಚೇರುಗಳು ಒಂದು ರೀತಿ ಆಕರ್ಷಣಿತವಾಗಿ ಕಾಣ್ತಾ ಇತ್ತು. ಆಗ ಈ ಲೇಖಕರು ಏನಂತಾರೆ, ಈ ಯೇಸು ಕ್ರಿಸ್ತ ಕೂಡ ಒಬ್ಬ ಬಡಗಿ ಮರ ಕೆಲಸದವನು ಆಗಿರ್ತಾನೇನೋ ಅನ್ನೋ ರೀತಿ ಅವರು ಯೋಚನೆ ಮಾಡ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಬೇಸರದ ಸ್ಥಿತಿಯಲ್ಲೇ ಕುಳಿತಿರ್ತಾರೆ. ಆಗ ಅವ್ರಿಗೆ ಇದ್ದಕ್ಕಿದ್ದಂತೆ ಒಂದು ಅಜ್ಞಾತವಾದಂತಹ ಖಜಾನೆಯನ್ನು ನೆನಪಿಸ್ಕೊಳ್ತಾರೆ. ಮರೆತು ಹೋದಂತಹ ಒಂದು ಟ್ರೆಷರ್ನ ಬಗ್ಗೆ ಅವರು ನೆನಪಿಸ್ಕೊಳ್ತಾರೆ. ಅದು ಒಂದು ಕುತೂಹಲಗಳ ಬ್ರಿಟಿಷ್ ಮ್ಯೂಸಿಯಂ ಮತ್ತು ಸೌತ್ ಕೆನಿಂಗ್ಸ್ಟನ್ನ ಒಂದು ಸಂಗ್ರಹ ಅಂತ ಅವರು ಹೇಳ್ತಾರೆ. ಅವರು ತಮ್ಮ ಜೇಬುಗಳನ್ನು ಒಳಗಡೆ ಏನಿದೆ ಅಂತ ಅವರು ಹೊರ ಹಾಕೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಂದರೆ ಅವರು ತಮ್ಮ ಜೇಬಿನ ಒಂದು ಟ್ರೆಷರ್ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ತಮ್ಮ ಜೇಬಿನೊಳಗೆ ಕೈ ಹಾಕಿ ಜೇಬಿನಲ್ಲಿರ್ತಕ್ಕಂಥವನ್ನು ಹೊರ ಹಾಕಿ ಅದರಲ್ಲಿ ಏನಿದೆ ಅಂತ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ವಾಟ್ ಐ ಫೌಂಡ್ ಇನ್ ಮೈ ಪಾಕೆಟ್, ಮೊದಲನೇದಾಗಿ ಅವರು ಕೈ ಇಟ್ಟು ಜೇಬಿನಿಂದ ಹೊರಗೆ ತೆಗೆದಿದ್ದು ಬ್ಯಾಟರ್ಸಿ ಟ್ರಾಮ್ ಟಿಕೆಟ್ಗಳು. ಇದು ಮೊದಲ ಒಂದು ಆವಿಷ್ಕಾರ ಆಗಿತ್ತು. ಆ ಬ್ಯಾಟರ್ಸಿ ಟ್ರಾಮ್ ಟಿಕೆಟ್ಗಳ ರಾಶಿ ಅವರ ಜೇಬಿನಿಂದ ಹೊರಗಡೆ ಬಂತು. ಅವು ಒಂದು ರೀತಿಯಾಗಿ ಆ ಜೇಬು ಅವರಿಗೆ ವೈಜ್ಞಾನಿಕ ಗ್ರಂಥಾಲಯವಾಗಿ, ಆ ಟಿಕೆಟ್ಗಳು ವೈಜ್ಞಾನಿಕ ಗ್ರಂಥಾಲಯಗಳ ಹಾಗೆ ಅವ್ರಿಗೆ ಒಂದು ರೀತಿ ಕೆಲಸ ಮಾಡ್ತಾ ಇತ್ತು. ಆ ಟಿಕೆಟ್ಗಳ ಹಿಂದೆ ಅವರು ತಮ್ಮ ಮಾತ್ರೆಗಳ ಬಗ್ಗೆ, ಪಿಲ್ಸ್, ಅವರು ಏನು ಮಾತ್ರೆಗಳು ತಗೊಳ್ತಾ ಇದ್ರು ಅವುಗಳ ಬಗ್ಗೆ ಬರೆದಿದ್ರು. ಅವನ್ನೆಲ್ಲ ನೋಡ್ತಾ ಇದ್ರೆ ಅದೊಂದು ರೀತಿಯ ಒಂದು ಸೈಂಟಿಫಿಕ್ ಎಸ್ಸೆ ಥರ ಅವರಿಗೆ ಕಾಣಿಸ್ತಾ ಇತ್ತು, ವೈಜ್ಞಾನಿಕ ಪ್ರಬಂಧದ ಹಾಗೆ ಕಾಣಿಸ್ತಾ ಇತ್ತು. ಮುಖ್ಯವಾಗಿ ಒಂದು ಆ ಪುರಸಭೆಯ ದೇಶ ಪ್ರೇಮವನ್ನು ಪ್ರತಿನಿಧಿಸ್ತಾ ಇತ್ತು. ಅಂದರೆ ಅವರು ಹೇಳ್ತಾರೆ, ಟಿಕೆಟ್ಗಳನ್ನೆಲ್ಲ ನೋಡಿದಾಗ ಇಂಗ್ಲೆಂಡ್ನ ಶ್ರೇಷ್ಠ ಭರವಸೆ ಅಂತ ಅವುಗಳನ್ನು ಕರೀತಾರೆ. ಅಂದರೆ ಮೊದಲನೇ ಬಾರಿಗೆ ಅವ್ರ ಜೇಬಿನಿಂದ ಅವರಿಗೆ ಸಿಕ್ಕಿದ್ದೇನು, ಬ್ಯಾಟರ್ಸಿ ಟ್ರಾಮ್ ಟಿಕೆಟ್ಗಳು. ಅದರಗಳ ಹಿಂದೆ ಒಂದು ರೀತಿ ಪಿಲ್ಸ್ಗಳನ್ನು, ಒಂದು ಪ್ರಿಸ್ಕ್ರಿಪ್ಷನ್ಸು, ಸಂಬಂಧಗಳ ಕುರಿತು ಅವರು ಬರೆದಿರ್ತಾರೆ. ಅದನ್ನು ನೋಡಿದಾಗ ಇದೊಂದು ಸೈಂಟಿಫಿಕ್ ಎಸ್ಸೆ ಥರ ಆ ಟಿಕೆಟ್ಗಳು ಕಾಣುತ್ತೆ. ಇನ್ನು ಎರಡನೇದಾಗಿ ಅವರ ಪಾಕೆಟ್ನಿಂದ ಹೊರಗಡೆ ತೆಗೆದಿದ್ದು ಯಾವುದಪ್ಪ ಅಂದರೆ ಪಾಕೆಟ್ ನೈಫ್, ಒಂದು ಪಾಕೆಟ್ ಚಾಕುವನ್ನು ತೆಗಿತಾರೆ. ಆ ಚಾಕುವನ್ನು ನೋಡಿದಾಗ ಅವರಿಗೆ ನಾಗರಿಕತೆಯು ನಿಂತಿರುವ ಒಂದು ಅತ್ಯಂತ ಪ್ರಮುಖವಾದಂಥದ್ದು ಇದು ಅಂತ ಅವರಿಗೆ ಅನಿಸುತ್ತೆ. ಯಾಕಂದರೆ ಆ ಚಾಕು ಅದು ಲೋಹ ಮತ್ತು ಕಬ್ಬಿಣ, ಹುಕ್ಕಿನ ಬಗ್ಗೆ ಒಂದು ರೀತಿಯ ಕನಸಿಗೆ ಅವರನ್ನು ಕರೆದೊಯ್ಯುತ್ತೆ. ಚಾಕು ಒಂದು ಚಿಕ್ಕ ಖಡ್ಗವಾಗಿದೆ. ಈ ಒಂದು ಪಾಕೆಟ್ ನೈಫ್ ಒಂದು ರಹಸ್ಯ ಖಡ್ಗವಾಗಿದೆ. ಅದರ ಅಲಗು ಪ್ರಕಾಶಮಾನವಾದದ್ದು ಮತ್ತು ಭಯಾನಕ ನಾಲಿಗೆಯನ್ನು ನೋಡುವಾಗ ಅದು ಮನುಷ್ಯನ ಅತ್ಯಂತ ಹಳೆಯ ಅಗತ್ಯಗಳ ಸಂಕೇತವಾಗಿರಬಹುದು ಅಂತ ಅವರ ತೀರ್ಮಾನ ಮಾಡ್ತಾರೆ. ಅಂದರೆ ಅವರ ಒಂದು ಏನು ಮನುಷ್ಯನ ನಾಲಿಗೆ ಒಂದು ಬ್ಲೇಡ್ನ ರೀತಿ ಅಂತ ಅವರು ಆ ಕಲ್ಪನೆಗೆ ಹೋಗ್ತಾರೆ. ಇದು ಎರಡನೇ ವಸ್ತು ಅವರ ಪಾಕೆಟ್ನಿಂದ ಸಿಕ್ಕಿರುತ್ತೆ. ಇನ್ನು ಮೂರನೇ ವಸ್ತು ಅವರ ಪಾಕೆಟ್ನಿಂದ ಹೊರಗಡೆ ಬಂದಿದ್ದು ಚಾಕುವಿನ ನಂತರ ಒಂದು ಮ್ಯಾಚ್ ಬಾಕ್ಸ್, ಬೆಂಕಿ ಪೊಟ್ಟಣ ಅಂತ ಅವರು ಹೊರಗಡೆ ತೆಗಿತಾರೆ. ಬೆಂಕಿ ಪಟ್ಟಣವನ್ನು ಹೊರಗಡೆ ತೆಗಿತಾರೆ. ಚಾಕು ಅತ್ಯಂತ ಹಳೆಯ ಚಿಹ್ನೆ ಎಂಬ ಬಗ್ಗೆ ನಾನು ತಪ್ಪಾಗಿದ್ದೇನೆ ಅಂತ ಅವರಿಗೆ ಆಗ ಅನಿಸುತ್ತೆ. ಏಕೆಂದರೆ ಅವರ ಮುಂದಿನ ವಸ್ತು ಆ ಬೆಂಕಿಪಟ್ಟಣವಾಗಿತ್ತು. ಅದು ಬೆಂಕಿಯನ್ನು ಪ್ರತಿನಿಧಿಸುತ್ತೆ. ಅದು ಉಕ್ಕಿಗಿಂತಲೂ ಆ ಕಬ್ಬಿಣಕ್ಕಿಂತಲೂ ಬಲಶಾಲಿಯಾಗಿದೆ. ಇದು ಹಳೆಯ ಉಗ್ರ ಹೆಣ್ಣು ವಸ್ತು, ನಾವೆಲ್ಲ ಪ್ರೀತಿಸುವ ಆದರೆ ಸ್ಪರ್ಶಿಸಲು ಧೈರ್ಯವಿಲ್ಲದ ವಸ್ತು ಈ ಬೆಂಕಿ ಅಂತ ಅವರು ಹೇಳ್ತಾರೆ. ಎರಡನೇದಾಗಿ ಬೆಂಕಿಪಟ್ಟಣವನ್ನು ಅವರ ಜೇಬಿನಿಂದ ಹೊರಗಡೆ ತೆಗೆದಿರ್ತಾರೆ. ಇನ್ನು ಮೂರನೇದಾಗಿ ಅವರು ತೆಗೆದಿರ್ತಕ್ಕಂಥದ್ದು ಜೇಬಿನಿಂದ ಅವರ ಜೇಬಲ್ಲಿ ಸಿಕ್ಕಿದಂತಹ ಮತ್ತೊಂದು ವಸ್ತು ಅಂದರೆ ಪೀಸ್ ಆಫ್ ಚಾಕ್, ಒಂದು ಚಾಕ್ ಪೀಸ್ ಸಿಕ್ಕುತ್ತೆ. ಆ ಚಾಕ್ ಪೀಸನ್ನು ನೋಡಿದಾಗ ಇದು ಎಲ್ಲ ಕಲೆ, ಪ್ರಪಂಚದ ಎಲ್ಲ ಭಿತ್ತಿ ಚಿತ್ರಗಳನ್ನು ಇದು ಸಂಕೇತಿಸುತ್ತೆ. ಈ ಪೀಸ್ ಆಫ್ ಚಾಕ್ನಿಂದ ಕಲೆಯನ್ನು ಮೂಡಿಸಬಹುದು. ಇದು ನನ್ನ ಜೇಬಿನಲ್ಲಿದೆ, ಐ ಫೌಂಡ್ ಇನ್ ಮೈ ಪಾಕೆಟ್ ಅಂತ ಅಂದ್ಕೋತಾರೆ. ಇನ್ನು ನಂತರ ಅವರಿಗೆ ಜೇಬಿನಿಂದ ಸಿಗ್ತಕ್ಕಂಥದ್ದು ಒಂದು
ಕಾಯಿನ್, ಒಂದು ನಾಣ್ಯ ಸಿಗುತ್ತೆ. ಇದು ನಂತರ ಅತ್ಯಂತ ಸಾಧಾರಣ ಮೂಲ್ಯದ ಒಂದು ನಾಣ್ಯ ಆಗಿರುತ್ತೆ. ಆ ನಾಣ್ಯವು ಅವರ ಒಂದು ಸ್ವಂತ ಸೀಸರ್ ಸರ್ಕಾರದ ಸಂಕೇತ ಮಾತ್ರವಲ್ಲದೆ ಅದು ಪ್ರಪಂಚ ಆರಂಭವಾದಾಗಿನಿಂದ ಎಲ್ಲ ಸರ್ಕಾರ ಮತ್ತು ಆ ದೇಶದ ಒಂದು ಸಂಕೇತವಾಗಿ ಆ ಕಾಯಿನನ್ನು ಅವರು ನೆನಪಿಸ್ಕೊಳ್ತಾರೆ. ನಂತರ ಅವರು ತಮ್ಮ ಜೇಬಿನಿಂದ ಸುರಿದು ಬಂದಂತಹ ಈ ಒಂದು ಎಲ್ಲ ವಸ್ತುಗಳು, ಮೊದಲನೇದಾಗಿ ಅವರು ಆ ಟಿಕೆಟ್ಸ್ ಏನಿತ್ತು, ಅವರು ತೆಗೆದಂತಹ ಬ್ಯಾಟರ್ಸಿ ಟ್ರಾಮ್ ಟಿಕೆಟ್ಗಳು, ಅದಾದ ನಂತರ ಪಾಕೆಟ್ ನೈಫ್, ಬೆಂಕಿ ಪೊಟ್ಟಣ ಮತ್ತು ಚಾಕ್ ಪೀಸ್ ಮತ್ತು ಒಂದು ನಾಣ್ಯ, ಇವೆಲ್ಲವೂ ಸಹ ಒಂದು ಕಾವ್ಯಾತ್ಮಕ ಚಿಹ್ನೆಗಳು, ಕಾವ್ಯಾತ್ಮಕವಾದಂತಹ ಒಂದು ಅದ್ಭುತವಾದ ಮೆರವಣಿಗೆ ಅಂತ ಅವರು ಅಂದ್ಕೋತಾರೆ. ಆದರೆ ಇವುಗಳನ್ನೆಲ್ಲವನ್ನು ನಾನು ಇನ್ನೂ ನನ್ನ ಪಾಕೆಟ್ನಲ್ಲಿದ್ದಾವೆ, ಅವುಗಳನ್ನೆಲ್ಲ ನಾನು ಹೊರಗಡೆ ತೆಗೆದು ಅವುಗಳನ್ನು ಹೇಳೋದಕ್ಕೆ, ಆ ಕಾವ್ಯಾತ್ಮಕ ಈ ಒಂದು ಎಸ್ಸೆನಲ್ಲಿ ಸೇರಿಸೋದಕ್ಕೆ ನನಗೆ ಸ್ಥಳಾವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವರು ಆ ಒಂದು ಪ್ರಬಂಧದಲ್ಲಿ ಹೇಳ್ತಾ ಆ ಪ್ರಬಂಧವನ್ನು ಅಲ್ಲಿಗೆ ಒಂದು ರೀತಿ ಕೊನೆಗೊಳಿಸ್ತಾ ಹೇಳ್ತಾರೆ. ತಮ್ಮ ಜೇಬಿನಲ್ಲಿ ಸಿಕ್ಕಿರ್ತಕ್ಕಂತಹ ಎಲ್ಲ ಒಂದು ವಿಷಯಗಳ, ಒಂದು ವಸ್ತುಗಳ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಸ್ಥಳಾವಕಾಶ ಇಲ್ಲ. ಯಾಕಂದರೆ ನಾನು ನನ್ನ ಪಾಕೆಟ್ನಲ್ಲಿ ಹುಡುಕ್ತಾ ಇರತಕ್ಕಂಥದ್ದು, ನನಗೆ ಆ ಪಾಕೆಟ್ನಲ್ಲಿ ಸಿಗದೆ ಹೋದಂತಹ ಒಂದು ಅತಿ ಮುಖ್ಯವಾದ ವಸ್ತು ಯಾವುದಪ್ಪ ಅಂದರೆ ಅದು ನನ್ನ ರೈಲ್ವೆ ಟಿಕೆಟ್ ಅಂತ ಹೇಳ್ತಾರೆ. ಅಂದರೆ ಅವರ ಒಂದು ಪಾಕೆಟ್ನೊಳಗಡೆ ಸಿಕ್ಕಿರ್ತಕ್ಕಂಥ ಎಲ್ಲ ವಸ್ತುಗಳಿಗಿಂತ ಅವ್ರಿಗೆ ಸಿಗಬೇಕಾಗಿದ್ದಂತಹ ಮತ್ತೊಂದು ವಸ್ತು ಯಾವುದಪ್ಪ ಅಂದರೆ ಅದು ರೈಲ್ವೆ ಟಿಕೆಟ್, ಅದು ನನಗಿನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಚೆಸ್ಟರ್ಟನ್ರವರು ಒಂದು ಸರಳವಾದಂತಹ ಒಂದು ಒಬ್ಬರ ಜೇಬನ್ನು ಸ್ವಚ್ಛಗೊಳಿಸುವುದು, ಅದರ ಕಲ್ಪನೆ, ವಿಚಾರಣೆ ಮತ್ತು ದೈನಂದಿನ ಸಂಗತಿಗಳಲ್ಲಿ ಅಡಗಿರ್ತಕ್ಕಂತಹ ಒಂದು ಕಾವ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅತ್ಯಂತ ಸಾಮಾನ್ಯ ವಸ್ತುಗಳ ಸಹ ಒಂದು ಇತಿಹಾಸ, ಒಂದು ತತ್ವಶಾಸ್ತ್ರ, ಒಂದು ಸಾಂಕೇತಿಕ ಅರ್ಥದಿಂದ ತುಂಬಿದೆ ಅಂತ ಈ ಪ್ರಬಂಧದಲ್ಲಿ ಹೇಳ್ತಾರೆ. ಅಲ್ಲಿ ಆ ರೈಲು ಪ್ರಯಾಣದ ಬೇಸರವು ಅವರನ್ನು ಈ ರೀತಿಯಾಗಿ ಒಂದು ಎಸ್ಸೆ ಬರೆಯೋದಕ್ಕೆ ತಿಳಿಸುತ್ತೆ. ಆ ಲೇಖಕರು ತಮ್ಮ ಜೇಬಿನಲ್ಲಿದ್ದಂತಹ ವಸ್ತುಗಳನ್ನು ತೆಗೆದಾಗ ಅವರಿಗೆ ಆ ಮಾನವನ ಇತಿಹಾಸ ಮತ್ತು ನಾಗರಿಕತೆ ಮತ್ತು ಈ ಸೂಕ್ಷ್ಮ ಜಗತ್ತನ್ನು ಅವರು ಕಂಡುಕೊಳ್ತಾರೆ. ಆದರೆ ಅಂತಿಮವಾಗಿ ಎಸ್ಸೆಯನ್ನು ನಿಲ್ಲಿಸಬೇಕಾದ್ರೆ ಅವರ ಜೇಬಿನಲ್ಲಿ ಕಾಣೆಯಾಗಿರ್ತಕ್ಕಂತಹ ಒಂದು ರೈಲ್ವೆ ಟಿಕೆಟ್ನ ಬಗ್ಗೆ ಅವರು ಹೇಳ್ತಾರೆ. ಇದೊಂದು ರೀತಿಯಂಥ ಒಂದು ಸಸ್ಪೆನ್ಸಿವ್ ಟರ್ನ್ ಅಂತಲೇ ಹೇಳ್ಬೋದು. ಚೆಸ್ಟರ್ಟನ್ರವರು ಹೇಳ್ತಾರೆ, ನಾನು ಇವೆಲ್ಲವನ್ನು ಕಂಡುಕೊಂಡೆ, ಕೊನೆಗೆ ನನ್ನ ಜೇಬಿನಲ್ಲಿ ನನ್ನ ರೈಲ್ವೆ ಟಿಕೆಟ್ ನನಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಈ ಒಂದು ಎಸ್ಸೆಯನ್ನು ಮುಗಿಸ್ಕೊಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.